ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ಎಲ್ಲಿದಂದರೆ ಇದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಜಾತ್ರೆ ಎಂದು ನಾವು ಹೋಗಿದ್ವಿ. ಆ ವಿಡಿಯೋದ ಲಾಗ್ ಮಾಡಿದ್ದು. ನಮ್ಮ ಯಾದಗಿರಿ ಜಿಲ್ಲೆದಾಗ ಅತಿ ದೊಡ್ಡ ಜಾತ್ರೆ ಇಲ್ಲಿ ನಡೀತದ್ರಿ. ಸೌದತ್ತಿಗೆ ಹೆಂಗೆ ನಡೀತದೆ ಆ ಥರ ಇಲ್ಲಿನೂ ತುಂಬ ಭಕ್ತರು ಬರ್ತಾರ್ರಿ. ಈ ತಾಯಿ ಪಬಡನು ಹಂಗೆ ಆದ್ರಿ, ಬೇಡಿದವರಿಗೆ ಬೇಡಿದನ್ನು ಕೊಡ್ತಾಳ್ರಿ. ನೀವು ಅನ್ಕೊಂಡೆಲ್ಲ ಬಂದು ಒಂದು ಈ ದೇವಸ್ಥಾನಕ್ಕೆ ಭೇಟಿ ಆಗ್ರಿ. ಈ ತಾಯಿ ಮಹಿಮೆ ನೀವು ನೋಡಬಹುದು. ಭಾಳಷ್ಟು ಜನ ಸೇರಿದ್ದಾರೆ ಜಾತ್ರೆಯಲ್ಲಿ. ನಾವು ಮಧ್ಯಾಹ್ನ ಟೈಮ್ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ದೇವಸ್ಥಾನ ಇರೋದು ತುಂಬ ಇದೆ ರಶ್. ನೋಡ್ರಿ ಒಳಗೆ ಹೋಗೋ ನೋಡಕ್ಕೊಂದು ನೋಡ್ರಿ. ನೋಡ್ರಿ ಏನೇನು ತಂದಾರ್ರಿ. ಮೊನಾಲಿಸಾ ಥರ ಇರೋದಾರ್ರಿ. ಕಲ್ಲಂಗಡಿ ಹಣ್ಣು ನೋಡಿದ್ರೆ ತಿನ್ನಂಗೆ ಬಾಯಾಗ ನೀರು ಕಡಿತೇವ್ರಿ. ಕಲ್ಲಂಗಡಿ ಹಣ್ಣು ಮಾರಕ್ಕೆ ಬಂದಾರ್ರಿ ಅಣ್ಣವ್ರು. ಕಂಡಪುರ ಅಲ್ಲಿ ಮ್ಯಾಗ ಕಾಣ್ತಾ ಇದೆ ನೋಡ್ರಿ ದೇವಸ್ಥಾನ, ಗುಡ್ಡದಾಗಿದೆ ರೀ. ದೋಣಿ ಅಂತಿದ್ದಾರೆ ಮ್ಯಾಗನಲ್ಲಿ ಕಲ್ಲಲ್ಲಿ ಎಂಟ್ರೆನ್ಸ್ ಕಮಾಂಡ್ರಲ್ಲಿ ಮೆಟ್ಟಿಲುಗಳಿದ್ದಾರೆ ಸುಮಾರು ಭಾಳಷ್ಟು. ಈ ಮೆಟ್ಟಿಲುಗಳನ್ನು ನೋಡ್ರಿ ಎಷ್ಟು ಜನ ರಸಿದ್ದಾರೆ. ಈ ಕಡೆ ಮ್ಯಾಗ ಎಬ್ಬವ್ರು ಈ ಕಡೆ ಬರ್ತಾರೆ, ಎದ್ದು ಒಳ್ಳೆವಂಥವ್ರು ವಾಪಸ್ ಬರೋರು ಆ ಕಡೆ ಸೈಡಿಗೆ ಬರ್ತಾರೆ ರೀ. ಬರ್ರಿ ಎಲ್ಲರೂ ಇತ್ತು ನಾವು ಸಾಕಾಸ್ ಹೋಗಮ್ರಿ. ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ರೀ, ಮೆತ್ತದಾರ ರೀ. ಭಾಳ ಜನ ಬಂದಾರ್ರಿ ಭಕ್ತರಿ ಈ ದೇವಸ್ಥಾನಕ್ಕೆ ರೀ. ಬುತ್ತಿ ಕಟ್ಕೊಂಡ್ರಿ ದೇವ್ರಿಗೆ ಅಡ್ಲಿಗೆ ತುಂಬ್ಸಕ್ರಿ. ಸುತ್ತಮುತ್ತ ನೋಡ್ರಿ ಅದ್ಭುತವಾಗಿದ್ದಾರೆ ವಾತಾವರಣ. ಇಲ್ಲೆಲ್ಲ ಇಲ್ಲಿ ಗುಡ್ಡದ ಮೇಲೆ ತಾಯಿ ನೆಲೆಸಿದ್ದಲ್ರಿ. ಇಲ್ಲಿ ದಾಸೋಹ ಇರ್ತದ್ರಿ. ಇದು ಯಾದಗಿರಿ ಜಿಲ್ಲೆಯಿಂದ ರೀ, ಶಹಾಪುರ ತಾಲೂಕು. ಸುರಪುರದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ರೀ. ನಡ್ಬರ್ಕ್ ಬಂದ್ರಿ. ಬಸ್ಸಿನ ವ್ಯವಸ್ಥೆನೇ ಆದ್ರಿ. ಇಲ್ಲೆಲ್ಲ ಗುಡ್ಡದಲ್ಲಿ ನೋಡ್ರಿ ಎಷ್ಟು ಭಕ್ತರು ಬಂದು ಊಟ ಮಾಡಕತ್ತಾರ್ರಿ ಪ್ರಸಾದ. ಈ ತಾಯಿ ದರ್ಶನ ಪಡೆದು ಎಲ್ಲರೂ ಧನ್ಯರಾಗಂಬರ್ರಿ. ಕಾಯಿ ನೋಡ್ರಿ ಎಷ್ಟು ಕಾಯಿ ಹಿಡಕತ್ತಾರ್ರಿ ಭಕ್ತರು. ಇದೇ ನೋಡಿ ನಮ್ಮ ತಾಯಿ ದೇವಸ್ಥಾನ ರೀ. ಬರ್ರಿ ಮುಂದೆ ಹೋಗಂಬ್ರಿ. ಮತ್ತೆ ಕಂಡಪಟ್ಟೆ ಗದ್ಲಿದ್ರಿ ಪಾಳೆ ಪ್ರಕಾರ ಲೈನ್ ಸಾಲ ಹತ್ತದ್ರಿ. ದರ್ಶನ ಸಿಗುತ್ತೆ ಇಲ್ಲ ಗೊತ್ತಿಲ್ಲರಿ. ಈ ಥರ ರಶಲ್ಲಿ ಹೆಸರ ಆ ಥರ ತುಂಬ ಜನ ರಶ್ ಇದ್ದಾರೆ. ಇಲ್ಲಿ ನೋಡ್ರಿ ದೇವಸ್ಥಾನ ನಿಮಗೆ ಪೊಲೀಸರವ್ರು ಬಂದಾರ್ರಿ. ಲೈನ್ ಐತೆ ಎಷ್ಟು ಜನ ಇದ್ದಾರೆ ನೋಡ್ರಿ. ಇದು ಪರಶುರಾಮನ ಗುಡಿ ರೀ. ಇದೆಲ್ಲ ಮ್ಯಾಗ್ಲಿಂದ ನೋಡಿದ್ರೆಲ್ಲ ರೆಕ್ಕೆಗಳು ಕಟ್ಟಾರ್ರಿ. ಇದು ದೋಣಿ ಅಂತಾರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಈ ದೋಣಿಯಲ್ಲಿ ನೀರನ್ನು ಕುಡಿದ್ರೆ ನಮ್ಮಲ್ಲಿರುವ ರೋಗ ರುಜಿನಗಳೆಲ್ಲ ಮಾಯವಾಗುತ್ತಂತೆ ರೀ. ಅದ್ಭುತವಾಗಿದೆ ರೀ. ಕಲ್ಲಿನೊಳಗೆ ನೀರಿದೆ ರೀ ಸಾಗರದಷ್ಟು. ಇಲ್ಲೆಲ್ಲ ಭಕ್ತರು ಮನೆಗೂ ಒಯ್ತಾರೆ ನೀರಿನ ಬಾಟ್ಲಾಗ್ರಿ. ನೀವು ಯಾವಾಗಾದ್ರೂ ಬಂದ್ರೆ ಭೇಟಿ ಕೊಡ್ರಿ ದೇವಸ್ಥಾನಕ್ಕೆ. ನಮ್ಮ ಯಾದಗಿರಿ ಜಿಲ್ಲೆದಾಗ ದೇವಸ್ಥಾನ ಅದ್ಭುತ ಮಹಿಮೆ ರೀ. ಮಹಾಲ್ ರೋಜನ ಅಂತಾರ್ರಿ ಸಕ್ರಕ್ಕ. ಮಹಾಲ್ ರೋಜದ ಮಲ್ಲಿಕಾರ್ಜುನ ಮತ್ತು ಹೆಸರವ್ರು ಕೇಳೇ ಇರ್ತಾರೆ ರೀ. ಅಲ್ಲಿಂದ ಸಮೀಪದ ಇಲ್ಲೇ ರೀ ಆಜು ಬಾಜು ರೀ.
ಇಲ್ಲಿ ನೋಡ್ರಿ ನೀರು ತುಂಬ್ಕೊತಾರೆ ದೋಣಿಯಲ್ಲಿ. ಕಲ್ಲಿನ ಕೆಳಗಡೆ ನೀರು ಕಾಣ್ತಾವೆ ನೋಡ್ರಿ. ಪೂರ್ತಿ ಮ್ಯಾಗ ಗುಡ್ಡದಾಗ ಅದ ರೀ ನಮ್ಮ ದೇವಸ್ಥಾನ ಎಲ್ಲಮ್ಮ ಇದು. ದೋಣಿ ನೀರು ತೊಗೊಂಡು ಊಟ ಮಾಡಿ ನಾವು ವಾಪಸ್ ಹೊಂಟೀವ್ರಿ. ಯಾರೆಲ್ಲ ಎಲ್ಲಮ್ಮ ದೇವಿಯ ಭಕ್ತರದ್ರಿ ಕಮೆಂಟ್ ಮಾಡಿರಿ. ಈ ವಿಡಿಯೋಗೊಂದು ಲೈಕ್ ಮಾಡುತ್ತಾ ಭಕ್ತರ ಗಣಸಾಗರ್ ನೋಡ್ರಿ. ನೋಡ್ರಿ ಎಲ್ಲ ಮಾತಂಗಿಯರು ಇಲ್ಲ ಅಡ್ಲಿಗೆ ತುಂಬಿಸ್ಕೊಳಕ್ ಕೊಡ್ತಾರೆ. ಎಲ್ಲರೂ ನಿನ್ನೆ ಮರಕೆ ಕಟ್ಕೊಂಡು ಯಾರ್ಯಾರು ಅಡ್ಲಿಗೆ ತುಂಬಿಸ್ಕೊಳ್ಳೋದು ಬೇಡ್ಕೊಂಡಿರ್ತೀರಿ ಬಂದು ಅಡ್ಲಿಗೆ ತುಂಬಿಸ್ಕೋಬೋದು. ಈ ಮರಕೆ ಪ್ರಕಾರ ನೋಡಿ ಎಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಾಕ್ಸ್ ಅಂತ ಯಾರು ಈ ಥರ ಆಗಿಬಿಟ್ಟಿದೆ. ಎಲ್ಲರೂ ಬುತ್ತಿಯರು ತೊಗೊಂಬಂದು ಇಲ್ಲೇ ಊಟ ಮಾಡ್ತಾರೆ. ನಾವು ಕೂಡ ಬುತ್ತಿಯರು ತೊಗೊಂಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್. ನೀವು ಎಲ್ಲರೂ ಬಂದು ಈ ತಾಯಿ ದರ್ಶನ ಪಡೆದುಕೊಂಡು ಹೋಗ್ಬೇಕಂತ ಕೇಳ್ಕೊತೀವಿ. ಈ ತಾಯಿ ತುಂಬಾ ಸತ್ಯನೇ ಇದೆ. ತಾಯಿ ಕಣ್ಣು ತುಂಬಿಕೊಳ್ಳಿ ನೋಡಿ. ದರ್ಶನ ಅಂತೂ ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಸಾಲು ಗಟ್ಟಿ ನಿಂತಾರೆ ಭಕ್ತರೆಲ್ಲರೂ. ನೋಡಿ ಎಷ್ಟು ಜನ ಇದ್ದಾರೆ. ಪೊಲೀಸರಂದ್ರೆ ಬೈತಾ ಇದ್ದಾರೆ ಎಲ್ರಿಗೂ, ಲೈನ್ ಪ್ರಕಾರ ಬರ್ರಿ, ಲೈನ್ ಪ್ರಕಾರ ಬರ್ರಿ ಅಂತ. ನೋಡಿ ಯಾರೆಲ್ಲ ಎಲ್ಲಮ್ಮ ದೇವಿಯ ಭಕ್ತರಿರ್ತೀರಿ, ಇಲ್ಲೇ ಸುತ್ತೂರಿಂದ ಸ್ವಲ್ಪ ಸಮೀಪ ಆಗುತ್ತೆ, ಅದೇನು ದೂರ ಇಲ್ಲ, ಸಗರ ಅಂತ. ಬಂದು ಎಲ್ಲರೂ ಭೇಟಿ ಕೊಟ್ಟು ಜಾತ್ರೆ ಇದೆ, ಜಾತ್ರೆ ಮಾಡ್ಕೊಂಡು ತಾಯಿ ದರ್ಶನ ಪಡೆದುಕೊಂಡು ಹೋಗ್ರಿ ಅಂತ ಕೇಳ್ಕೊತೀವಿ. ಇದು ನಮ್ಮ ಮೊದಲನೇ ವ್ಲಾಗ್ ಆಗಿದ್ದು. ಎಲ್ಲರೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಹಾಕಿ. ಯಾರೆಲ್ಲ ಎಲ್ಲಮ್ಮ ದೇವಿಯ ಭಕ್ತರಿದ್ದೀರಿ ಇದೋ ಇದೆ ಎಂದು ಕಮೆಂಟ್ ಮಾಡಿ. ನೋಡಿ ಎಲ್ಲಮ್ಮ ದೇವಿಯ ಗುಡಿ ಇದು. ತುಂಬಾ ರಶ್ ಇದ್ದರಿಂದ ಅಮ್ಮ ಕಾಣ್ತಾ ಇಲ್ಲ. ಇದು ಎಲ್ಲಮ್ಮ ನೋಡಿ ಸುತ್ತಮುತ್ತ ಹೇಗಿದೆ ಅಮ್ಮನ ಗುಡಿ ಅಂತ. ನೀವು ಏನೆಲ್ಲ ಹರಕೆ ಇದ್ರಿ, ಏನೆಲ್ಲ ಬೇಡ್ಕೊತೀರಿ, ಇಲ್ಲೆಲ್ಲ ಹರಕೆ ಕಾಯಿ ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿ ಕಟ್ತೀವಿ. ಜೋಗತಿಯರು ಕುಂತಿದ್ದಾರೆ, ಎಲ್ರಿಗೂ ಕಾಣಿಕೆ ಹಾಕಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೆ, 2 ರೂಪಾಯಿ, 1 ರೂಪಾಯಿನೂ, 5 ರೂಪಾಯಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಂದು ಹಾಕ್ತೀರಿ ಹೋಗ್ರಿ. ನಾವು ಕೂಡ ಎಲ್ರಿಗೂ ಹಾಕ್ತಾಯಿದ್ದೀವಿ 2 ರೂಪಾಯಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ತೀವಿ.